13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿದೆ. ಈ ಪೈಕಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಆಗಿದೆ. ಒಟ್ಟು 13 ಜಾಗದಲ್ಲಿ ಕಾರ್ಯಾಚರಣೆಯಾಗಿದೆ. ಬೇರೊಂದು ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಆದರೆ 12 ಪಾಯಿಂಟ್ಗಳು ಏನು ಮಾರ್ಕ್ ಮಾಡಲಾಗಿತ್ತು ಅದರಲ್ಲಿ ನಡೆದಂಥ ಉತ್ಖನನದಲ್ಲಿ ಸಿಕ್ಕಿದ್ದು ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ. ಒಂದು ಪಾಯಿಂಟ್ನಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು. ಸೊ ಎಲ್ಲೋ ಒಂದು ಕಡೆ ಒಂದು ರೀತಿಯ ನಿರಾಸೆ ಅಂತಲೂ ಹೇಳ್ಬೋದು. ಯಾಕಂದರೆ 100 ಶವಗಳನ್ನು ಹುಟ್ಟುಹಾಕಲಾಗಿದೆ ಅನ್ನುವಂಥ ಆರೋಪ ಇತ್ತು. ಹಾಗಾಗಿ ಮೊದಲಿಗೆ 15 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿತ್ತು. ಸೊ ಅನಾಮಿಕ ವ್ಯಕ್ತಿ ಕೂಡ ಬಹಳ ಕಾನ್ಫಿಡೆನ್ಸಿಂದ ಮಾರ್ಕ್ ಮಾಡಿದಂಥ ಜಾಗಗಳು ಅದಾಗಿತ್ತು. ಸೊ ಎಲ್ಲೋ ಒಂದು ಕಡೆ 8 ಪಾಯಿಂಟ್ವರೆಗೂ ಕೂಡ ಒಂದು ಜಾಗದಲ್ಲಿ ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ ಅಂತ ಹೇಳುವಂಥ ಸಂದರ್ಭ ಜನ ಈ ರಸ್ತೆ ಬದಿಯಲ್ಲಿರುವಂಥ 9, 10, 11, 12ರಲ್ಲಾದರೂ ಏನಾದರೂ ಸಿಗ್ಬೋದು ಅಥವಾ 13ರಲ್ಲಾದರೂ ಏನಾದರೂ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ. 10, 11, 12ರಲ್ಲೂ ಕೂಡ ಏನೂ ಸಿಗಲಿಲ್ಲ. ಸೊ ನಿನ್ನೆ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆದಂಥ ಸಂದರ್ಭ ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ಹಾಗಾಗಿ ಜನರು ಕೂಡ ಬಹಳ ನಿರಾಸೆಗೀಡಾಗಿದ್ದಾರೆ ಮತ್ತು SIT ಅಧಿಕಾರಿಗಳು ಒಂದು ರೀತಿ ಗೊಂದಲಕ್ಕೀಡಾಗಿದ್ದಾರೆ ಅಂತಲೂ ಹೇಳ್ಬೋದು. ಯಾಕಂದರೆ ಮುಂದೆ ಇವತ್ತು ನಡೀತಾ ಇರುವಂಥ ಪಾಯಿಂಟ್ ಏನಿದೆ ಅದು ಪಾಯಿಂಟ್ ನಂಬರ್ 13. ಸೊ ನಿರ್ಣಾಯಕವಾಗಿರುವಂಥ ಪಾಯಿಂಟ್. ಇಲ್ಲಿ ಏನಾದರೂ ಸಿಕ್ಕಿದರೆ ಅಥವಾ ಏನೇ ಸಿಗದೆ ಇದ್ರೂ ಹೋದರೂ ಕೂಡ SIT ಒಂದು ಬಹಳ ಮಹತ್ವದ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಿರುವಂಥ ಪ್ರಶ್ನೆ ಮುಂದಕ್ಕೆ ಕಾರ್ಯಾಚರಣೆ ಮುಂದುವರಿಯುತ್ತಾ ಅಥವಾ ಅಲ್ಲೇ ಸ್ಥಗಿತವಾಗುತ್ತಾ ಅನ್ನುವಂಥದ್ದು. ಹಾಗಾಗಿ SITಯ ಇವತ್ತಿನ ನಿರ್ಧಾರ ಏನು ಅನ್ನೋದು ಪ್ರಮುಖವಾಗಿದೆ. ಮತ್ತು ಆತನ ಪಶ್ಚಾತ್ತಾಪದ ಪತ್ರದಲ್ಲಿ ಅನೇಕ ಜಾಗಗಳನ್ನು ಒಂದು ಘನಗಂಭೀರವಾದ ಭಯಾನಕ ಆರೋಪಗಳನ್ನು ಮಾಡಿರುವಂಥ ಪ್ರಕರಣಗಳು ಕೂಡ ಇದೆ. ಒಂದು ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನು ಹೂತಾಕಿರುವಂಥ ಘಟನೆ ಮತ್ತು ಆ್ಯಸಿಡ್ನಿಂದ ಸುಡಲ್ಪಟ್ಟಿದ್ದಂತಹ ಮಹಿಳೆಯ ಮೃತದೇಹವನ್ನು ಹೂತಾಕಿರುವಂಥ ಘಟನೆ ಮತ್ತು ತನ್ನ ಕುಟುಂಬದ ಸದಸ್ಯರಿಗೆ ಲೈಂಗಿಕ ಕಿರುಕುಳವಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಆತ ಅದರಲ್ಲಿ ಉಲ್ಲೇಖ ಮಾಡಿದ್ದ. ಹಾಗಾಗಿ SIT ಅಧಿಕಾರಿಗಳು ಇದನ್ನು ತನಿಖೆ ಮಾಡ್ತಾರಾ ಅಥವಾ ಕಾರ್ಯಾಚರಣೆಯನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರದ ಮುಂದೆ ಇಟ್ಟು ಮುಂದಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ. ಯಾಕಂದರೆ ಬಹಳ ಚಾಲೆಂಜಸ್ ಇದೆ ನೀತಿ. ಯಾಕಂದರೆ ಅವರು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಒಂದು ಅರಣ್ಯ ಭೂಮಿಯಲ್ಲಿ, ಅದು ಕೂಡ ರಿಸರ್ವ್ ಫಾರೆಸ್ಟಲ್ಲಿ. ಯಾರಾದರೂ ಇದರ ವಿರುದ್ಧ ಆಕ್ಷೇಪಗಳನ್ನು ಎತ್ತುವಂಥದ್ದು ಅಥವಾ ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇದರೊಂದಿಗೆ ಬಹಳ ಖರ್ಚು ವೆಚ್ಚಗಳು ಕೂಡ ಇದೆ. ಒಂದು ದಿನ ಒಂದು ಆಗಿಯುವಂಥ ಕಾರ್ಯಾಚರಣೆ ಮಾಡಬೇಕು ಅಂದರೆ ಲಕ್ಷಾನುಗಟ್ಟಲೆ ತಿರುಗಿ ಹಣವನ್ನು ಖರ್ಚು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ SIT ಅಧಿಕಾರಿಗಳ ಮುಂದಿನ ನಡೆಯೇನು ಅನ್ನುವಂಥದ್ದು ಬಹಳ ಕುತೂಹಲನ ನಿರ್ಮಾಣ ಮಾಡಿದೆ. ಇದರೊಂದಿಗೆ ಮೊನ್ನೆ ತಾನೇ ಇನ್ನೊಬ್ಬ ದೂರುದಾರ ಎಂಟ್ರಿ ಆಗಿದ್ರು. ಇವರು ಹೋರಾಟಗಾರರ ಪೈಕಿ ಗುರುತಿಸಿಕೊಂಡಿದ್ದರೂ ಕೂಡ ಇವರು ಕೂಡ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಜಯನ್ ಅವರು ಬಂದು ಹೇಳ್ತಾರೆ, ನಾನು ಕೂಡ ಇದೇ ಮಾದರಿಯಲ್ಲಿ ಓರ್ವ ಅಪ್ರಾಪ್ತ ಬಾಲಕಿಯ ಶವವನ್ನು ಹೂತಾಕುವಂಥದ್ದನ್ನು ಕಣ್ಣಾರೆ ಕಂಡಿದ್ದೀನಿ. ಆ ಜಾಗವನ್ನು ತೋರಿಸೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಧರ್ಮಸ್ಥಳ ಠಾಣೆಯಲ್ಲಿ ಅವರು ಪ್ರಕರಣವನ್ನು ದಾಖಲಿಸಿದರು. ಇದೀಗ ಅದು ಅವರ ಅಪೇಕ್ಷೆಯ ರೀತಿಯಲ್ಲೇ SITಗೂ ಕೂಡ ಪ್ರಕರಣ ವರ್ಗಾವಣೆಯಾಗಿದೆ. ಸೊ ಅದು ಕೂಡ SIT ತೆಕ್ಕೆಗೆ ಬಿದ್ದಿದೆ. ಹಾಗಾಗಿ ಅವರು ಹೇಳಿರುವಂಥ ಅಥವಾ ಆರೋಪ ಮಾಡಿರುವಂಥ ಜಾಗವನ್ನು ಕೂಡ SIT ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ SIT ಅವರು 13 ಜಾಗಗಳನ್ನು ಮಾರ್ಕ್ ಮಾಡಿ ಅಲ್ಲಿ ಉತ್ಖನನ ಮಾಡಬೇಕಾಗಿತ್ತು. ಆದರೆ ಕೆಲವೊಂದು ಖಾಸಗಿ ಜಾಗಗಳು ಇದ್ದಂಥ ಕಾರಣದಿಂದ 13 ಜಾಗಕ್ಕೆ ಮಾತ್ರ ಅದನ್ನು ಸೀಮಿತಗೊಳಿಸಿದರು. 2 ಜಾಗ ಉಳ್ಕೊಂಡಿತ್ತು. ಹಾಗಾಗಿ ಕಲ್ಲೇರಿಯ ಆ ಒಂದು ಜಾಗ ಮತ್ತು ಜಯನ್ ಅವರು ಹೇಳಿರುವಂಥ ಒಂದು ಜಾಗ, ಈ ಜಾಗವನ್ನು ಅದಕ್ಕೆ ಸೇರಿಸ್ಕೊಂಡು ಸೊ ಅಲ್ಲೂ ಕಾರ್ಯಾಚರಣೆಯನ್ನು ಮಾಡುವಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ದಿನ. ಯಾಕಂದರೆ ಮಧ್ಯಾಹ್ನದ ಒಳಗೆ 13ನೇ ಪಾಯಿಂಟ್ನ ಭವಿಷ್ಯ ಏನು, ಅದರ ಉತ್ತರ ಏನು ಅನ್ನುವಂಥದ್ದು ಸಿಗುತ್ತೆ. ಅದಾದ ಬಳಿಕ SIT ಏನು ಮಾಡುತ್ತೆ ಅನ್ನೋದು, ಕಲ್ಲೇರಿಯ ಜಾಗಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ ಅಥವಾ ಇನ್ನೊಬ್ಬ ದೂರುದಾರ ಜಯಂತ್ ಅವರು ಮಾಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ಜಾಗವನ್ನು ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಇಡೀ ಕಾರ್ಯಾಚರಣೆಗೆ ಇದು ಇವತ್ತಿನ ನಿರ್ಣಾಯಕ ದಿನ. ಅನಾಮಿಕ ದೂರುದಾರನ ಆರೋಪಕ್ಕೆ ಅನುಸಾರವಾಗಿ 100 ಶವಗಳನ್ನು ಹೂತಿಟ್ಟಂಥ ಜಾಗ ಏನೂ ಇದೆ ಆ ಎಲ್ಲವನ್ನ ಕೂಡ SIT ಉತ್ಖನನ ಮಾಡುತ್ತೋ ಅಥವಾ ಇವತ್ತಿಗೆ ಕಾರ್ಯಾಚರಣೆಯನ್ನು ನಿಲ್ಲಿಸ್ತಾರೋ ಎಲ್ಲದಕ್ಕೂ ಕೂಡ ಇವತ್ತು ಸಂಜೆಯ ಒಳಗೆ ಉತ್ತರ ಸಿಗಲಿಕ್ಕಿದೆ ನೀತಿ. ಮುನ್ನೆ ಮನವಿಯನ್ನು ಇಟ್ಟ ಕಾರಣಕ್ಕೆ SITಯ ರಚನೆಯಾಗಿದೆ ಮತ್ತು ಇಷ್ಟು ದಿನ ಅವ್ರು ಮಾಡ್ಕೊಂಡು ಬಂದಂಥ ಎಲ್ಲ ಬೇಡಿಕೆಗಳು ಬಹುತೇಕ ಈಡೇರಿದೆ. ಪ್ರಮುಖವಾಗಿ GPR ಅನ್ನು ಬಳಸಬೇಕು ಅಂತ ಹೇಳಿದರು. ಅದರ ಬಗ್ಗೆ ಸರ್ಕಾರ ಏನು ನಿರ್ಧಾರವನ್ನು ಕೈಗೊಂಡಿಲ್ಲ. ಹಾಗಾಗಿ ಮೊನ್ನೆ ಪಾಯಿಂಟ್ ನಂಬರ್ 6ರಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿರುವಂಥ ಕಾರಣದಿಂದಾಗಿ ಆತ ಮಾಡ್ತಾ ಇದ್ದಂಥ ಆರೋಪ ನಿಜ ಅನ್ನೋದು. ಯಾಕಂದರೆ ಆತ ಏನು ಹೇಳಿದ್ದ ಜಾಗ ಒಂದು ಜಾಗದಲ್ಲಿ ಸಿಕ್ಕಿದೆ ಅಂದರೆ ಆತ ಮಾಡ್ತಾ ಇರುವಂಥ ಇಷ್ಟು ದಿನ ಸಿಗಲಿಲ್ಲ ಅಂತ ಹೇಳಿದ ಕೂಡಲೇ ಆತ ಮಾಡಿರುವಂಥ ಎಲ್ಲ ಆರೋಪಗಳು ಸುಳ್ಳು ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಚಾರವನ್ನು ಮುನ್ನೆಲೆಯಲ್ಲಿಟ್ಟು ವಕೀಲರ ತಂಡ ಇನ್ನಷ್ಟು ಜಾಗಗಳನ್ನು ಅಗೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರದ ಮುಂದೆ ಅಥವಾ SITಯ ಮುಂದೆ ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಿದೆ ಅಂತ ಹೇಳಿದರೆ ಮೊನ್ನೆಯ ದಿವಸ ಅಂದರೆ ಇಷ್ಟು ದಿನ ಕ್ರಮಸಂಖ್ಯೆಯ ಆಧಾರವಾಗಿ ಮಾರ್ಕ್ ಮಾಡಿದಂಥ ಜಾಗಗಳನ್ನು ಉತ್ಖನನ ಮಾಡ್ತಾ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ವಿ. ಆದರೆ ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಅನಾಮಿಕ ದೂರುದಾರನ ಮನವಿಯ ಮೇರೆಗೆ ಬೇರೆಯದ್ದೇ ಒಂದು ಜಾಗಕ್ಕೆ ಅದನ್ನು ಕರ್ಕೊಂಡು ಹೋಗ್ತಾರೆ. ಆತ ಹೇಳಿದ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಮಾರ್ಕ್ ಮಾಡಿರುವಂಥ ಜಾಗಗಳನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತಾರೆ ಅಂತ ಆದಂಥ ಸಂದರ್ಭ. ಅಲ್ಲಿ ಹೋದಂಥ ಸಂದರ್ಭ ಒಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ, ಕೆಲವರಲ್ಲಿ 3 ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ರೀತಿಯ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಆ ಪ್ರಕರಣ ಕೂಡ ಈಗ SIT ಹೆಗಲಿಗೆ ಬಿದ್ದಿರುವಂಥದ್ದು UDR ಪ್ರಕರಣ. ಸೊ ಇದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಅಂತ. ಸೊ SIT ಮುಂದೆ ವಕೀಲರ ತಂಡ ಆತ ಮಾಡಿರುವಂಥ ಆರೋಪ ನಿಜ, ಅದಕ್ಕೆ ಪೂರಕವಾಗಿ
ಅಸ್ಥಿಪಂಜರಗಳು ಲಭಿಸಿದೆ, ಹಾಗಂತ ನೀವು ಇಲ್ಲಿ ಬೇರೆ ಕಡೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಅಲ್ಲಗಳೆಯುವಂತಿಲ್ಲ. ಅಲ್ಲಿ ಪ್ರಾಕೃತಿಕ ವಿಕೋಪ ಆಗಿರುವಂಥ ಸಾಧ್ಯತೆಗಳು ಇದೆ, ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿರುವಂಥ ಕಾರಣದಿಂದ ಅಲ್ಲಿ ಅಸ್ಥಿಪಂಜರ ಮಿಸ್ಪ್ಲೇಸ್ ಆಗಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಮ್ಗೆ ಇನ್ನಷ್ಟು ಅವಕಾಶವನ್ನು ಕೊಡಬೇಕು, ಆತ ಇನ್ನಷ್ಟು ಜಾಗಗಳನ್ನು ತೋರಿಸ್ತಾನೆ, ಅವೆಲ್ಲವನ್ನ ಕೂಡ ಉತ್ಖನನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟು ಹಿಡಿದ್ರೆ SIT ಅದಕ್ಕೂ ಕೂಡ ಆ ನಿರ್ಧಾರಕ್ಕೂ ಕೂಡ ಒಗ್ಗುವಂಥ ಸಾಧ್ಯತೆಗಳು ಇದೆ. ಅದನ್ನು ಕೂಡ ಸ್ವೀಕಾರ ಮಾಡಿ ಮುಂದಕ್ಕೆ ಉತ್ಖನನವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಪಾಯಿಂಟ್ ನಂಬರ್ 6ನಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದರ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಮಹತ್ವದ ಸುಳಿವನ್ನು SIT ಕಲೆ ಹಾಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಯಾಕಂದರೆ ಈಗ ಪಂಚಾಯತ್ ಆಗಿರ್ಬೋದು, ಸ್ಥಳೀಯರು ಏನೇ ರೀತಿಯ ಸಮರ್ಥನೆಗಳನ್ನು ನೀಡಿದರೂ ಕೂಡ ಇಂಥ ಮೃತದೇಹಗಳನ್ನು ಕಂದಾಯ ಭೂಮಿಯಲ್ಲೇ ದಫನ ಮಾಡಬೇಕು ಅನ್ನುವಂಥ ನಿಯಮ ಇದೆ. ಅದನ್ನು ಮೀರಿ ಅರಣ್ಯ ಭೂಮಿಯಲ್ಲಿ ಯಾಕೆ ದಫನ ಮಾಡಿದರು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ವಕೀಲರು ಈ ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ SIT ಇವತ್ತು ಒಂದು ಮಹತ್ವದ ನಿರ್ಧಾರವನ್ನಂತೂ ಖಂಡಿತ ಪ್ರಕಟಿಸುತ್ತೆ. ಅದು ಮುಂದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥದ್ದು ಆಗಿರ್ಬೋದು, ಅಥವಾ ಇವತ್ತಿಗೆ ಸ್ಥಗಿತ ಮಾಡುವಂಥದ್ದು ಆಗಿರ್ಬೋದು. ಅವರು ಸ್ಥಗಿತ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದರೆ ವಕೀಲರು ಕೂಡ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಇನ್ನಷ್ಟು ಜಾಗಗಳು ಇದೆ, ಅದನ್ನು ನೀವು ಉತ್ಖನನ ಮಾಡಲೇಬೇಕು ಅನ್ನುವಂಥ ರೀತಿಯಲ್ಲಿ, ಅಥವಾ ಅದರ ಸಾಕ್ಷಿನಾಶವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ರೀತಿಯ ವಿಚಾರಗಳನ್ನು ಕೂಡ ಅವರ ಮುಂದೆ ಇಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿನ ಪಾಯಿಂಟ್ ನಂಬರ್ 13ರ ಉತ್ಖನನದ ಬಳಿಕ ಒಂದಂತೂ ನಿಜ ರೀತಿ ಒಂದು ಮಹತ್ವದ ನಿರ್ಧಾರ ಪ್ರಕಟವಾಗುತ್ತೆ. ಅದು ಈ ಇಡೀ ಪ್ರಕರಣಕ್ಕೆ ಒಂದು ರೀತಿ ದಿಕ್ಸೂಚಿ